ಭೂಮಿ ಮೇಲೆ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಪಕ್ಷಿಗಳಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆ ಹೇಳ್ತಕ್ಕಂಥದ್ದೇನು ಹೊಸತೇನಲ್ಲ. ಅದರಲ್ಲೂ ವಿಶೇಷವಾಗಿ ನಮ್ಮ ಮನುಷ್ಯರಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಹೇಳ್ತಕ್ಕಂಥದ್ದು ಬರ್ತಕ್ಕಂಥದ್ದು ಸಹಜ. ಅನಂತರದಲ್ಲಿ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ನಾವು ಯಾವ ಮಾರ್ಗವನ್ನು ಅನುಸರಿಸ್ತೇವೆ ಮತ್ತು ಯಾರ ಹತ್ತಿರದಲ್ಲಿ ನಾವು ಕೇಳ್ತೇವೆ ಹೇಳ್ತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತದೆ. ದುರ್ಯೋಧನನಿಗೆ ಸಮಸ್ಯೆ ಹೇಳ್ತಕ್ಕಂಥದ್ದು ಬಂದಂತಹ ಸಮಯದಲ್ಲಿ ಶಕುನಿ ಹತ್ತಿರದಲ್ಲಿ ಕೇಳ್ತಾನೆ. ಅದೇ ಅರ್ಜುನನಿಗೆ ಸಮಸ್ಯೆ ಹೇಳ್ತಕ್ಕಂಥದ್ದು ಬರ್ತದೆ. ಆ ಬಂದಂತಹ ಸಮಯದಲ್ಲಿ ಆತ ಶ್ರೀಕೃಷ್ಣನ ಹತ್ತಿರದಲ್ಲಿ ಕೇಳ್ತಾನೆ. ಹಾಗಾಗಿ ನಾವು ಆ ಸಮಸ್ಯೆ ಹೇಳ್ತಕ್ಕಂಥದ್ದು ಬಂದಾಗ ಯಾವ ವ್ಯಕ್ತಿಗಳ ಹತ್ತಿರದಲ್ಲಿ ಅಥವಾ ಯಾವ ರೀತಿಯಲ್ಲಿ ಕೇಳಿದರೆ ನಮಗೆ ಆ ಸಮಸ್ಯೆ ಪರಿಹಾರ ಆಗಬಹುದು ಮತ್ತು ಮಾರ್ಗ ಹೇಳ್ತಕ್ಕಂಥ ಸಿಗಬಹುದು ಮತ್ತು ತಮ್ಮ ಒಳಿತು ಹೇಳ್ತಕ್ಕಂಥದ್ದು ಆಗಬಹುದು ಅಂತ ಹೇಳುವುದನ್ನು ಒಮ್ಮೆ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಂಥವರ ಬಳಿಯಲ್ಲಿ ನಾವು ಪ್ರಶ್ನೆಯನ್ನು ಮಾಡಿದಾಗ ನಮಗೆ ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಒಳಿತು ಉಂಟಾಗ್ತದೆ. ಹಾಗಾಗಿ ಶಿವನನ್ನು ನಂಬಿ ಕೆಟ್ಟವರಿಲ್ಲ. ಹಾಗಾಗಿ ಯಾರಿಗೆ ಸಮಸ್ಯೆ ಬಂದರೂ ಕೂಡ ಪರಶಿವನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ವ್ಯಕ್ತಿಗಳ ಮೂಲಕವಾಗಿ ಅಥವಾ ನಮ್ಮಂತಹ ಒಂದು ಸಹಜವಾದಂತಹ ವ್ಯಕ್ತಿಗಳ ಹತ್ತಿರದಲ್ಲಿ ಪರಿಹಾರವನ್ನು ಪಡ್ಕೊಂಡು ಒಳಿತನ್ನು ಕಾಣಿ. ಮತ್ತು ಅಷ್ಟೇ ಅಲ್ಲದೆ ಇವತ್ತಿನ ದಿವಸದಲ್ಲಿ ಯಾವೆಲ್ಲ ಅನಾರೋಗ್ಯ ಪೀಡನೆಗಳಿರುತ್ತೋ ಅಥವಾ ನಾನಾ ರೀತಿಯಾದಂಥ ಸಂಕಷ್ಟಗಳಿರುತ್ತೋ ಪ್ರತಿಯೊಂದಕ್ಕೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಏನೂ ತೊಂದರೆಯಾಗದ ರೀತಿಯಾದಂತಹ ಪರಿಹಾರ ಹೇಳ್ತಕ್ಕಂಥದ್ದನ್ನು ಅದು ನೀವು ಮನೆ ಮಂತ್ರಾಲಯ ಎಂಬಂತಹ ರೀತಿಯಲ್ಲಿ ಮನೆಯಲ್ಲೇ ಇದ್ಕೊಂಡು ಪರಿಹಾರವನ್ನು ಕೂಡ ಮಾಡಿಕೊಳ್ಳುವಂತಹ ಸಾಮರ್ಥ್ಯತೆಯನ್ನು ಪಡ್ಕೊಂಡಿರ್ತೀರಿ. ಹಾಗಾಗಿ ಅಂತ ಪ್ರಯೋಜನವನ್ನು ಪಡೆದು ಆತನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಒಳ್ಳೆಯದಾದಂತಹ ನೆಮ್ಮದಿಯಾದಂತಹ ಜೀವನವನ್ನು ಕಟ್ಟೋಣ ಬನ್ನಿ.